ಇನ್ನು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹಿಂದೂ ಫೈರ್ ಬ್ರಾಂಡ್ ಏನಾದರೂ ಅವರು ಬಂದು ಮಾತಾಡಿದ್ರೆ ಬಹಳಷ್ಟು ಮತಗಳು ಬೀಳಬಹುದು ಅನ್ನುವಂಥ ಒಂದು ಭರವಸೆ, ಒಂದು ನಿರೀಕ್ಷೆ ಬಿಜೆಪಿಗಿದೆ. ಹೀಗಾಗಿನೇ ಎಲ್ಲೆಲ್ಲಿ ಹಿಂದೂ ಅಸ್ತ್ರವನ್ನು ಬಳಸಬಹುದು ಅಲ್ಲೆಲ್ಲ ಕಡೆಗೂ ಕೂಡ ಯೋಗಿ ಆದಿತ್ಯನಾಥ್ ಅವ್ರನ್ನ ಕರೆಸಬೇಕು, ತಿರುಗಿಸಬೇಕು ಅನ್ನುವಂಥ ಒಂದು ಮನೋಭಾವನೆ ಬಿಜೆಪಿಯಲ್ಲಿದೆ. ಹೀಗಾಗಿ ಉಡುಪಿ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಎಲ್ಲ ಕಡೆಗೂ ಕೂಡ ಅವರು ಹೆಚ್ಚೆಚ್ಚು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕು ಅಂತ ನೋಡಿ. ಇಲ್ಲಿ ತನಕ ಒಂದೇ ಒಂದು ಕಾರ್ಯಕ್ರಮಕ್ಕೂ ಕೂಡ ಅವರು ಬಂದಿಲ್ಲ. ಯಾಕೆಂದರೆ ಕೊನೆಯ ಕ್ಷಣದಲ್ಲಿ ಅವ್ರನ್ನ ಹೆಚ್ಚೆಚ್ಚು ಬಳಸ್ಕೋಬೇಕು ಅನ್ನುವಂಥದ್ದು. ಹಾಗಾದರೆ ಎಲ್ಲೆಲ್ಲಿ ಬರ್ತಾರೆ, ಯಾವ್ಯಾವ ಕಡೆ ಅವ್ರ ಕಾರ್ಯಕ್ರಮಗಳು ನಿಗದಿಯಾಗಿದೆ, ಬನ್ನಿ ನೋಡೋಣ. ಯೋಗಿ ಆದಿತ್ಯನಾಥ್ ಬಿಜೆಪಿ ಬತ್ತಳಿಕೆಯಲ್ಲಿ ಮತ್ತೊಂದು ಪ್ರಬಲ ಅಸ್ತ್ರ. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಕರ್ನಾಟಕದಲ್ಲೂ ಜನಪ್ರಿಯತೆ ಹೊಂದಿರೋ ನಾಯಕ. ಅದರಲ್ಲೂ ಹಿಂದುತ್ವದ ಪ್ರಭಾವ ಹೆಚ್ಚಿರುವ ಕಡೆ ಯೋಗಿಯ ಕ್ರೇಜ್ ಮತ್ತೊಂದು ಹಂತಕ್ಕೆ ಇದೆ. ಹೀಗಾಗಿ ಯೋಗಿಯನ್ನ ದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕೆ ಬಳಸಲು ಬಿಜೆಪಿ ಪ್ಲಾನ್ ಮಾಡಿದೆ. ಮೇ 4ರಂದು ಕೃಷ್ಣನಗರಿ ಉಡುಪಿಯಲ್ಲಿ ಮೋದಿ ಯೋಗಿ ಅಬ್ಬರ. ನಾಮಪತ್ರ ಭರಾಟೆ ಮುಗಿಯುತ್ತಿದ್ದಂತೆ ಮೋದಿ ಕರ್ನಾಟಕದ ಅಖಾಡಕ್ಕೆ ಇಳಿಯಲಿದ್ದಾರೆ. ಆದರೆ ಮೋದಿ ಯಾವ ಜಿಲ್ಲೆಯಿಂದ ಚುನಾವಣಾ ಪ್ರಚಾರ ಆರಂಭಿಸುತ್ತಾರೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಮೂಲಗಳ ಪ್ರಕಾರ ಏಪ್ರಿಲ್ 23ರ ಬಳಿಕ ಮೋದಿ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾರೆ. ಇನ್ನು ಮೋದಿ ಮೇ 4ರಂದು ಕೃಷ್ಣನಗರಿ ಉಡುಪಿಗೆ ಆಗಮಿಸುತ್ತಿದ್ದಾರೆ ಎನ್ನಲಾಗಿದೆ. ಉಡುಪಿಯಲ್ಲಿ ಮೋದಿ ಬೃಹತ್ ಸಮಾವೇಶ ನಡೆಸಲಿದ್ದಾರೆ. ವಿಶೇಷ ಅಂದ್ರೆ ಉಡುಪಿ ಸಮಾವೇಶಕ್ಕೆ ಪ್ರಧಾನಿ ಮೋದಿಯಷ್ಟೇ ಅಲ್ಲ, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಆಗಮಿಸುತ್ತಾರೆ ಎಂದು ವರದಿಯಾಗಿದೆ. ಉಡುಪಿ ಚಿಕ್ಕಮಗಳೂರು ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿವೆ. ಕಳೆದ ಬಾರಿ ಬಿಜೆಪಿ 8ರಲ್ಲಿ 7 ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸಿತ್ತು. ಈ ಬಾರಿಯೂ ಉಡುಪಿ ಚಿಕ್ಕಮಗಳೂರು ವ್ಯಾಪ್ತಿಯಲ್ಲಿ ಅಂತಹದ್ದೇ ಅದ್ಭುತ ಫಲಿತಾಂಶ ಮರುಕಳಿಸಲು ಮೋದಿ ಯೋಗಿ ಜಂಟಿ ಸಮಾವೇಶ ಸಹಕಾರಿಯಾಗಲಿದೆ ಅನ್ನೋದು ಕೇಸರಿ ಪಾಳ್ಯದ ಲೆಕ್ಕಾಚಾರ. ಕರ್ನಾಟಕದಲ್ಲಿ ಮೋದಿ ಬಿಟ್ರೆ ಯೋಗಿ ರ್ಯಾಲಿಗಳಿಗೆ ಹೆಚ್ಚು ಡಿಮ್ಯಾಂಡ್. ಪ್ರಧಾನಿ ಮೋದಿ ಬಿಜೆಪಿಯ ಬ್ರಹ್ಮಾಸ್ತ್ರ. ಮೋದಿ ಅನ್ನೋ ಬ್ರಹ್ಮಾಸ್ತ್ರವನ್ನ ಎಷ್ಟು ಸಾಧ್ಯವೋ ಅಷ್ಟು ಬಳಸಲು ಬಿಜೆಪಿ ಯೋಜನೆ ರೂಪಿಸುತ್ತಿದೆ. ಮೋದಿ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಸೇರಿದಂತೆ ಬಿಜೆಪಿ ಘಟಾನುಘಟಿ ನಾಯಕರ ದಂಡೆ ಕರ್ನಾಟಕಕ್ಕೆ ಪ್ರಚಾರಕ್ಕಾಗಮಿಸಲಿದೆ. ಘಟಾನುಘಟಿ ನಾಯಕರನ್ನ ಸಾಲು ಸಾಲಾಗಿ ಕರ್ನಾಟಕ ಕ್ಯಾಶ್ ಮಾಡಿಕೊಳ್ಳಲು ಬಿಜೆಪಿ ಪ್ಲಾನ್ ಮಾಡಿದೆ. ಹಿಂದುತ್ವ ಪ್ರಭಾವ ಇರೋ ಕಡೆ ಯೋಗಿ ಅಸ್ತ್ರ. ಬಿಜೆಪಿ ಮೂಲಗಳ ಪ್ರಕಾರ ಯೋಗಿ ಆದಿತ್ಯನಾಥ್ ಹಿಂದುತ್ವದ ಪ್ರಭಾವ ಹೆಚ್ಚಿರುವ ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಪ್ರಚಾರ ನಡೆಸಲಿದ್ದಾರೆ. ಕರಾವಳಿ, ಮಲೆನಾಡು ಭಾಗದಲ್ಲಿ ಯೋಗಿ ಹಿಂದೂ ಕಾರ್ಯಕರ್ತರ ಹತ್ಯೆ ವಿಚಾರಗಳನ್ನು ಪ್ರಸ್ತಾಪಿಸಿ ಪ್ರಚಾರ ನಡೆಸಲಿದ್ದಾರೆ. ಹುಬ್ಬಳ್ಳಿ ಮತ್ತು ಬೆಳಗಾವಿಗೂ ಯೋಗಿ ಆದಿತ್ಯನಾಥ್ ಆಗಮಿಸುವ ಸಾಧ್ಯತೆ ಇದೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಪ್ರಾಬಲ್ಯದ ಕ್ಷೇತ್ರಗಳಿಗೆ ಯೋಗಿಯನ್ನ ಕರೆತರಲು ಬಿಜೆಪಿ ರಣತಂತ್ರ ಹೆಣೆದಿದೆ. ಹಳೆ ಮೈಸೂರು ಭಾಗದಲ್ಲಿ ಯೋಗಿ ಉರಿಗೌಡ, ನಂಜೇಗೌಡ ವಿಚಾರ ಪ್ರಸ್ತಾಪಿಸುವ ಸಾಧ್ಯತೆ ಇದೆ. ಮೋದಿ ಮತ್ತು ಯೋಗಿ ಬಿಜೆಪಿಯ ಅತ್ಯಂತ ಬೇಡಿಕೆಯ ಪ್ರಚಾರಕರು.
ಆದರೆ ಮೋದಿ ಮತ್ತು ಯೋಗಿ ಪ್ರಚಾರ ಶೈಲಿಯಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ. ಉದಾಹರಣೆಗೆ ಯೋಗಿ ಶಿವಮೊಗ್ಗಕ್ಕೆ ಹೋದ್ರೆ ಹಿಂದುತ್ವದ ವಿಚಾರ ಮುಂದಿಟ್ಟು ವಿಪಕ್ಷಗಳ ವಿರುದ್ಧ ಬೆಂಕಿಯುಗುಳಿದ್ರೆ, ಮೋದಿ ಏರ್ಪೋರ್ಟ್ ಮುಂತಾದ ಅಭಿವೃದ್ಧಿಯ ವಿಚಾರಗಳನ್ನ ಮುಂದಿಟ್ಟು ಮತಯಾಚಿಸುತ್ತಾರೆ. ಇದರಿಂದ ಅಭಿವೃದ್ಧಿ ಮತ್ತು ಹಿಂದುತ್ವ ಎರಡೂ ಅಜೆಂಡಾಗಳ ಮೂಲಕ ಮತದಾರರನ್ನ ತಲುಪಲು ಸಾಧ್ಯವಾಗ್ತಿದೆ ಅನ್ನೋದು ಬಿಜೆಪಿ ತಂತ್ರಗಾರಿಕೆ. ಹೀಗಾಗಿ ಮೋದಿ ಯೋಗಿ ಕರ್ನಾಟಕ ಎಂಟ್ರಿಗಾಗಿ ಕಮಲಪಾಳೆಯ ತುದಿಗಾಲ ಮೇಲೆ ನಿಂತು ಕಾಯ್ತಿದೆ. ನಾಮಪತ್ರ ಭರಾಟೆ ಮುಗಿಯುತ್ತಿದ್ದಂತೆ ಮತಬೇಟೆಗಾಗಿ ತನ್ನ ಬತ್ತಳಿಕೆಯಲ್ಲಿರುವ ಒಂದೊಂದೇ ಅಸ್ತ್ರಗಳನ್ನ ಹೊರಗೆ ಬಿಡಲಿದೆ. ಬಿಜೆಪಿ ಪ್ರಚಾರಾಸ್ತ್ರಗಳು. ಬಿಜೆಪಿ ಡಬಲ್ ಎಂಜಿನ್ ಸರ್ಕಾರದ ಅಭಿವೃದ್ಧಿ ಯೋಜನೆಗಳು, ಜನಪರ ಕಾರ್ಯಕ್ರಮಗಳನ್ನ ಮುಂದಿಟ್ಟು ಮತ ಕೇಳಲಿದೆ. ವಿಶೇಷವಾಗಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ತಂತ್ರ ರೂಪಿಸಿದೆ. ಸಿದ್ದರಾಮಯ್ಯ ಹಿಂದೂ ವಿರೋಧಿ ಎಂದು ಬಿಂಬಿಸಲು ಸಿದ್ದರಾಮಯ್ಯ ಸರ್ಕಾರದ ವೇಳೆ 23 ಹಿಂದೂಗಳ ಹತ್ಯೆಯಾಗಿದೆ ಎಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ನಡೆಸಲು ಬಿಜೆಪಿ ತಂತ್ರಗಾರಿಕೆ ಹೆಣೆದಿದೆ ಎನ್ನಲಾಗಿದೆ. ಇನ್ನು ಗೋಕಳ್ಳ ಸಾಗಣೆ, ಹಿಜಾಬ್ ವಿಚಾರ, ಪಿಎಫ್ಐ ಬ್ಯಾನ್, ಟಿಪ್ಪು ವಿವಾದದ ಬಗ್ಗೆಯೂ ಬಿಜೆಪಿ ಪ್ರಸ್ತಾಪಿಸಿ ಮತಬೇಟೆಯಾಡಲಿದೆ ಎನ್ನಲಾಗಿದೆ. ಹೀಗೆ ಬಿಜೆಪಿ ಅಸ್ತ್ರಗಳನ್ನ ಬತ್ತಳಿಕೆಯಲ್ಲಿ ಸಿದ್ಧಪಡಿಸಿಕೊಂಡು ಪ್ರಚಾರದ ಅಖಾಡಕ್ಕೆ ಇಳಿಯೋಕೆ ಸಜ್ಜಾಗಿದೆ. ಪ್ರಧಾನಿ ಮೋದಿ, ಯೋಗಿ ಆದಿತ್ಯನಾಥ್ ಕರ್ನಾಟಕದಲ್ಲಿ ಸಂಚಲನ ಸೃಷ್ಟಿಸೋಕೆ ಆಗಮಿಸುತ್ತಿರೋದು ಕಮಲಪಾಳ್ಯದಲ್ಲಿ ಉತ್ಸಾಹ ಮೂಡಿಸಿದೆ. ಬಿಜೆಪಿಯ ಮೋದಿ ಬ್ರಹ್ಮಾಸ್ತ್ರದ ವಿರುದ್ಧ ವಿಪಕ್ಷಗಳು ಯಾವ ಅಸ್ತ್ರ ಹೂಡುತ್ತವೆ ಅನ್ನೋದು ಕುತೂಹಲ ಕೆರಳಿಸಿದೆ.